ಕಿರಣ್ ಮತ್ತು ಕಾವ್ಯ, ಹಳ್ಳಿ ಮನೆಯ ಹಸಿಬಿಸಿ ಹರಟೆ. ಭಾಗ 1. ಹಳ್ಳಿಯ ಆ ದಿನದ ಮುಂಜಾವು ತುಂಬಾ ವಿಭಿನ್ನವಾಗಿತ್ತು. ಹಕ್ಕಿಗಳ ಚಿಲಿಪಿಲಿ ಸದ್ದಿನ ನಡುವೆ, ಸೂರ್ಯನ ಕಿರಣಗಳು ಹಸಿರು ಗದ್ದೆಗಳ ಮೇಲೆ ಬಿದ್ದು ಮಿನುಗುತ್ತಿದ್ದವು. ಕಿರಣ್ ತನ್ನ ಮನೆಯ ಮುದ್ದಿನ ಹೊಸ ಅತಿಥಿಯನ್ನು ಅಂದರೆ, ತಾನೇ ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ತಂದಿದ್ದ ಹೊಸ ಬೈಕನ್ನು ಮನೆಯ ಅಂಗಳದಲ್ಲಿ ನಿಲ್ಲಿಸಿ ಅದಕ್ಕೆ ನೀರು ಹಾಕಿ ತೊಳೆದು, ಮೃದುವಾದ ಬಟ್ಟೆಯಿಂದ ಒರೆಸುತ್ತಿದ್ದನು. ಆ ಬೈಕಿನ ಹೊಳಪು ಅವನ ಕಣ್ಣುಗಳಲ್ಲಿ ಹೆಮ್ಮೆಯನ್ನು ತರುತ್ತಿತ್ತು. ಅವನು ಗಾಡಿಯ ಸೀಟನ್ನು ಅತ್ಯಂತ ಜಾಗರೂಕತೆಯಿಂದ ಒರೆಸುತ್ತಾ, ಅದರ ಇಂಜಿನ್ ಪಾರ್ಟ್ಗಳನ್ನು ಮುಟ್ಟುತ್ತಾ ಮುಗುಳ್ನಗುತ್ತಿದ್ದನು. ಹೊಸ ಗಾಡಿ ಅಲ್ವಾ, ಮೊದಲ ದಿನವೇ ಎಲ್ಲವನ್ನೂ ಕರೆಕ್ಟಾಗಿ ಸೆಟ್ ಮಾಡಬೇಕು. ಆಯಿಲ್, ಗ್ರೀಸ್ ಎಲ್ಲವೂ ಸರಿಯಾಗಿದ್ದರೆ ಮಾತ್ರ ರೈಡಿಂಗ್ನಲ್ಲಿ ಮಜಾ ಸಿಗೋದು, ಎಂದು ತನಗೆ ತಾನೇ ಪಿಸುಗುಟ್ಟಿಕೊಳ್ಳುತ್ತಿದ್ದನು. ಅಷ್ಟರಲ್ಲಿ, ಪಕ್ಕದ ಮನೆಯ ಕಾವ್ಯ ಸೀರೆ ಉಟ್ಟು, ಕೈಯಲ್ಲಿ ಹೂವಿನ ಬುಟ್ಟಿಯನ್ನು ಹಿಡಿದು ಮಂದಹಾಸದೊಂದಿಗೆ ಅಲ್ಲಿಗೆ ಬಂದಳು. ಕಾವ್ಯ ಅಂದ್ರೆ ಆ ಊರಿನ ಸೌಂದರ್ಯದ ಗಣಿ. ಅವಳ ಕಣ್ಣಲ್ಲಿನ ತುಂಟಾಟ ಮತ್ತು ಮಾತಿನಲ್ಲಿನ ಚಮತ್ಕಾರ ಕಿರಣ್ಗೆ ಯಾವಾಗಲೂ ಇಷ್ಟ. ಅವಳು ಕಿರಣ್ ತನ್ನ ಗಾಡಿಯ ಹ್ಯಾಂಡಲ್ ಹಿಡಿದು ಜೋರಾಗಿ ಅಲುಗಾಡಿಸುತ್ತಿರುವುದನ್ನು ನೋಡಿ ಸದ್ದಿಲ್ಲದೆ ಅವನ ಹಿಂದಿನಿಂದ ಬಂದು ನಿಂತಳು. ಏನೋ ಕಿರಣ್, ಬೆಳ್ಳಂಬೆಳಿಗ್ಗೆ ಗಾಡಿಯನ್ನು ಇಷ್ಟೊಂದು ಜೋರಾಗಿ ಉಜ್ಜುತ್ತಿದ್ದೀಯಾ? ಅಷ್ಟೊಂದು ಪವರ್ ಹಾಕಿ ಪ್ರೆಸ್ ಮಾಡಿದರೆ ಅದರ ಒರಿಜಿನಲ್ ಪೇಂಟ್ ಹೋಗಿಬಿಡುತ್ತೆ ಜೋಕೆ. ಹೊಸ ಗಾಡಿ ಸಿಕ್ಕ ತಕ್ಷಣ ಅದಕ್ಕೆ ಇಷ್ಟೊಂದು ಹಿಂಸೆ ಕೊಡಬಾರದು ಕಣು, ಎಂದು ಕಣ್ಣು ಹೊಡೆದಳು. ಕಿರಣ್ ದಬಕ್ಕನೆ ತಿರುಗಿ ಅವಳನ್ನು ನೋಡಿ ನಕ್ಕನು. ಇಲ್ಲ ಕಾವ್ಯ, ಇದು ಹೊಸ ಮೆಷಿನ್ ಅಲ್ವಾ? ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಚೆನ್ನಾಗಿ ಆಯಿಲ್ ಹಾಕಿ ಮೇಂಟೈನ್ ಮಾಡಿದರೆ ಮುಂದೆ ಲಾಂಗ್ ಡ್ರೈವ್ ಹೋಗುವಾಗ ಯಾವುದೇ ತೊಂದರೆ ಕೊಡಲ್ಲ. ಅದರಲ್ಲೂ ಈ ಗಾಡಿಯ ಇಂಜಿನ್ ಸಖತ್ ಪವರ್ಫುಲ್ ಆಗಿದೆ. ಒಮ್ಮೆ ಕಿಕ್ ಹೊಡೆದರೆ ಸಾಕು, ನಿಲ್ಲದೆಯೇ ಮೈಲಿಗಟ್ಟಲೆ ಓಡುತ್ತೆ. ಇದರ ಹಾರ್ಸ್ ಪವರ್ ನಿನಗೆ ಗೊತ್ತಿಲ್ಲ, ಇದು ರೇಸಿಂಗ್ ಗಾಡಿ ಇದ್ದಂತೆ, ಎಂದು ಹೆಮ್ಮೆಯಿಂದ ಹೇಳಿದನು. ಕಾವ್ಯ ಬೈಕ್ ಹತ್ತಿರ ಬಂದು ಅದರ ಪೆಟ್ರೋಲ್ ಟ್ಯಾಂಕ್ ಮೇಲೆ ತನ್ನ ನಯವಾದ ಕೈಯಿಟ್ಟು ಸವರುತ್ತಾ, ಹೌದಾ? ಆದ್ರೆ ನಿನ್ನ ಈ ಗಾಡಿ ಸೀಟು ಸ್ವಲ್ಪ ಚಿಕ್ಕದಿದೆ ಅನ್ಸುತ್ತೆ. ನಾನೇನಾದರೂ ಹಿಂದೆ ಕುಳಿತರೆ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಆಗುತ್ತಾ? ಹಳ್ಳಿಯ ಕಚ್ಚಾ ರಸ್ತೆಯಲ್ಲಿ ಹಂಪ್ಸ್ ಜಾಸ್ತಿ ಇರುತ್ತೆ, ನೀನು ಗಾಡಿ ಓಡಿಸುವಾಗ ನಡುಗುತ್ತಾ ಅಥವಾ ಸ್ಮೂತಾಗಿ ಹೋಗುತ್ತಾ? ಎಂದು ದ್ವಂದ್ವಾರ್ಥದಲ್ಲಿ ಕೇಳಿದಳು. ಕಿರಣ್ ಅವಳ ಸನಿಹಕ್ಕೆ ಬಂದು, ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಫಿಟ್ಟಿಂಗ್ ಬಗ್ಗೆ ನೀನು ಚಿಂತೆಯೇ ಮಾಡಬೇಡ ಕಾವ್ಯ. ಈ ಗಾಡಿಯ ಶಾಕ್ ಅಬ್ಸರ್ಬರ್ ಸಖತ್ ಸ್ಟ್ರಾಂಗ್ ಆಗಿದೆ. ಎಂತಹ ಗುಂಡಿ ಬಂದರೂ ನಿನಗೆ ಒಳಗಡೆ ಏನೂ ಗೊತ್ತಾಗಲ್ಲ. ನೀನು ಒಮ್ಮೆ ಹತ್ತಿ ಕುಳಿತು ನೋಡು, ನಿನ್ನ ಭಾರಕ್ಕೆ ಈ ಗಾಡಿ ಹೇಗೆ ಸ್ಪಂದಿಸುತ್ತೆ ಅಂತ ನಿನಗೇ ಗೊತ್ತಾಗುತ್ತೆ. ಈ ಹೊಸ ಗಾಡಿಗೆ ನಿನ್ನಂಥ ಹಸಿ ಹುಡುಗಿಯ ಸವಾರಿ ಸಿಕ್ಕರೆ ಅದರ ಪರ್ಫಾರ್ಮೆನ್ಸ್ ಇನ್ನೂ ಡಬಲ್ ಆಗುತ್ತೆ. ಇಂಜಿನ್ ಕೂಡ ಸಖತ್ ಹೀಟ್ ಆಗುತ್ತೆ, ಎಂದನು. ಕಾವ್ಯ ನಾಚಿಕೆಯಿಂದ ನಗುತ್ತಾ, ಅವಳ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ, ಸರಿ ಹಾಗಾದ್ರೆ, ಸಾಯಂಕಾಲ ತೋಟದ ಕಡೆ ಹೋಗುವಾಗ ಇದೇ ಗಾಡಿಯಲ್ಲಿ ನನ್ನನ್ನು ಕರೆದುಕೊಂಡು ಹೋಗು. ಆದ್ರೆ ನೆನಪಿರಲಿ ಕಿರಣ್, ಗಾಡಿ ಓಡಿಸುವಾಗ ಸಖತ್ ಸ್ಪೀಡ್ ಇರಬೇಕು, ಮಧ್ಯದಲ್ಲಿ ಎಲ್ಲೂ ಪಂಚರ್ ಆಗಬಾರದು ಅಥವಾ ಸ್ಟ್ರಕ್ ಆಗಬಾರದು. ನಿನ್ನ ಇಂಜಿನ್ ಪವರ್ ಮತ್ತು ಹ್ಯಾಂಡಲಿಂಗ್ ಎಷ್ಟಿದೆ ಅಂತ ನಾನು ಅವಾಗಲೇ ಟೆಸ್ಟ್ ಮಾಡೋದು, ಎಂದು ತುಂಟತನದಿಂದ ಅವನ ತೋಳನ್ನು ಮೆಲ್ಲಗೆ ಕೇರಿ ಅಲ್ಲಿಂದ ನಡಿಗೆ ಹಾಕಿದಳು. ಕಿರಣ್ ಅವಳು ಹೋಗುವ ಆ ಸೊಗಸಾದ ನಡಿಗೆಯನ್ನೇ ನೋಡುತ್ತಾ, ಸಾಯಂಕಾಲದವರೆಗೂ ಕಾಯೋದು ಕಷ್ಟ ಕಾವ್ಯ, ನಿನ್ನ ಮಾತು ಕೇಳಿ ನನ್ನ ಇಂಜಿನ್ ಈಗಲೇ ಸ್ಟಾರ್ಟ್ ಆಗಿದೆ, ಎಂದು ಮನಸ್ಸಿನಲ್ಲೇ ಎಂದುಕೊಂಡನು. ಅವನು ಮತ್ತೆ ಬೈಕ್ ಒರೆಸುವುದರಲ್ಲಿ ಮಗ್ನನಾದನು, ಆದರೆ ಅವನ ಮನಸ್ಸು ಮಾತ್ರ ಸಾಯಂಕಾಲದ ಆ ರೊಮ್ಯಾಂಟಿಕ್ ಸವಾರಿಯ ಬಗ್ಗೆ ಕನಸು ಕಾಣಲು ಶುರುಮಾಡಿತ್ತು. ಆ ದಿನದ ಪೂರ್ತಿ ಕಿರಣ್ ಕೇವಲ ಆ ಸಾಯಂಕಾಲದ ಕ್ಷಣಗಳಿಗಾಗಿಯೇ ಕಾಯುತ್ತಿದ್ದನು. ಪ್ರತಿಯೊಂದು ನಿಮಿಷವೂ ಅವನಿಗೆ 1 ಗಂಟೆಯಂತೆ ಭಾಸವಾಗುತ್ತಿತ್ತು. ಅವನು ಬೈಕನ್ನು ಎಷ್ಟು ಬಾರಿ ಒರೆಸಿದನೆಂದರೆ, ಅದರ ಮೇಲೆ ಒಂದು ಸಣ್ಣ ಧೂಳಿನ ಕಣವು ಉಳಿಯದಂತೆ ಮಾಡಿದ್ದನು. ಹೆಲ್ಮೆಟ್ ಸರಿಪಡಿಸಿಕೊಂಡು, ಸುಗಂಧ ದ್ರವ್ಯವನ್ನು ಸಿಂಪಡಿಸಿಕೊಂಡು ಸಿದ್ಧನಾಗಿದ್ದನು. ಸಾಯಂಕಾಲದ ವೇಳೆ ಸೂರ್ಯ ಕೆಂಪಾಗುತ್ತಿದ್ದಾಗ ಕಾವ್ಯ ಮತ್ತೆ ಬಂದಳು. ಈಗ ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ರೆಡಿನಾ ಕಿರಣ್, ನಿನ್ನ ಗಾಡಿ ಸ್ಟಾರ್ಟ್ ಆಯ್ತಾ? ಎಂದು ಕೇಳಿದಳು. ಕಿರಣ್ ಬೈಕ್ ಸ್ಟಾರ್ಟ್ ಮಾಡಿ ಅದರ ಎಕ್ಸಲರೇಟರ್ ಅನ್ನು ಜೋರಾಗಿ ಹಿಡಿದು ಸದ್ದನ್ನು ಕೇಳಿಸಿದನು. ಇಂಜಿನ್ ಪೂರ್ತಿ ಹೀಟ್ ಆಗಿದೆ ಕಾವ್ಯ, ಈಗ ಬರೀ ಸವಾರಿ ಮಾಡೋದು ಮಾತ್ರ ಬಾಕಿ. ಬಂದು ಕುಳಿತುಕೋ, ಈ ರೈಡಿಂಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಎಂದನು. ಕಾವ್ಯ ನಗುನಗುತ್ತಾ ಬೈಕ್ ಹತ್ತಿ ಕುಳಿತಳು. ಇಬ್ಬರ ನಡುವಿನ ಆ ಸಾಮೀಪ್ಯ ಹೊಸ ಕಿಚ್ಚನ್ನು ಹೊತ್ತಿಸಿತ್ತು. ಬೈಕ್ ಹಳ್ಳಿಯ ದಾರಿಯಲ್ಲಿ ವೇಗವಾಗಿ ಸಾಗಲು ಶುರು ಮಾಡಿತು.